ಸಮಸ್ತ ವೀಕ್ಷಕರಿಗೆ ನಾನು ರಂಗಭೂಮಿ ಕಲಾವಿದನ ಪ್ರಣಾಮಗಳು. ನಾನು ವಾಸುದೇವ ಮೂರ್ತಿ ಅಂತ. ಸುಮಾರು 50-55 ವರ್ಷದಿಂದ ರಂಗಭೂಮಿಯಲ್ಲಿ ನಾನು ಕೆಲಸ ಮಾಡ್ಕೊಂಡು ಬರ್ತಿದ್ದೀನಿ. ನನಗೆ 2021ರಲ್ಲಿ ರಾಜ್ಯ ಸರ್ಕಾರ ಕರ್ನಾಟಕ ನಾಟಕ ಅಕಾಡೆಮಿಯಿಂದ ಪ್ರಶಸ್ತಿ ಕೊಟ್ಟಿದ್ದಾರೆ. ರಂಗಭೂಮಿಯಲ್ಲಿ ನಾನು ನಿರಂತರವಾಗಿ ಸಣ್ಣ ಪುಟ್ಟ ನಾಟಕಗಳು ಮಕ್ಕಳಿಗೋಸ್ಕರ ಬರೆದು ದೊಡ್ಡ ನಾಟಕಗಳನ್ನು ಮಾಡಿದ್ದೀನಿ. ಬಾಗಲಕೋಟೆ ಯೂನಿವರ್ಸಿಟಿಗೆ ಆರ್ಗ್ಯಾನಿಕ್ ಫಾರ್ಮ್ ಬಗ್ಗೆನೇ 3 ನಾಟಕಗಳು ಬರೆದೆ. ಅದು ರಾಷ್ಟ್ರ ಮಟ್ಟದಲ್ಲೂ ಆಗಿದೆ. ಅಲಹಾಬಾದ್, ಗುಜರಾತ್ ನಂದು ಮತ್ತು ಕೋಲಾರ ಈ ಕಡೆ ಎಲ್ಲ ಆಗಿದೆ. ಅದು ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ದೇಶದ ವಿವಿಧ ಭಾಗಗಳಲ್ಲಾಗಿದೆ. ಇವತ್ತು ಸುಸಂದರ್ಭ, ಯಾಕೆಂದ್ರೆ ಗಣೇಶ ಮತ್ತು ಗೌರಿ ಹಬ್ಬಗಳನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮೊದಲು ಗೌರಿ ಬರ್ತಾರೆ, ಆ ಗೌರಿನ ಕರ್ಕೊಂಡೋಗಿ ಮಾರನೇ ದಿನನೇ ಗಣೇಶ ಬರ್ತಾರೆ, ತಾಯಿನ ಕರ್ಕೊಂಡು ಹೋಗ್ತಾರೆ. ಈ ಗಣೇಶನ ಹಬ್ಬಕ್ಕೆ ಒಂದು ವಿಶಿಷ್ಟವಾದಂತ ಪುರಾಣ ಮತ್ತು ಇತಿಹಾಸ ಇದೆ. ಹೇಗೆ ಅಂದ್ರೆ, ಪುರಾಣದಲ್ಲಿ ಪಾರ್ವತಿ ದೇವಿ ನಮ್ಮ ನೀಲಕಂಠನ ಪತ್ನಿ, ಈಶ್ವರನ ಪತ್ನಿ. ಆಕೆ ಸ್ನಾನ ಮಾಡಕ್ ಹೋಗ್ತಿದ್ದಾಗ ಏನಾಗತ್ತೆ ಅಂತಂದ್ರೆ, ಯಾರಾದ್ರೂ ಸ್ನಾನ ಮಾಡುವಾಗ ಬಂದ್ಬಿಡ್ತಾರೆ ಅನ್ನೋ ಒಂದು ಕಲ್ಪನೆಯಿಂದ ಏನ್ ಮಾಡ್ತಾರೆ, ತಮ್ಮ ಮೈಯಿಂದನೇ ಕೊಳೆಯನ್ನು ತೆಗೆದು ಒಬ್ಬ ಪುಟ್ಟ ಬಾಲಕನನ್ನು ಮಾಡಿ ದ್ವಾರದಲ್ಲಿ ನಿಲ್ಲಿಸಿ, ನಾನು ಸ್ನಾನ ಮಾಡಿ ಮುಗಿಸಿ ಬರೋವರೆಗೂ ನೀನ್ ಕಾವಲಿಟ್ಟು ಯಾರನ್ನೂ ಒಳಗೆ ಬಿಡಬಾರ್ದು ಅಂತ ಆಜ್ಞೆ ಮಾಡಿ ಹೋಗ್ತಾರೆ. ಅವ್ರು ಒಳಗೆ ಹೋದ ನಂತರದಲ್ಲಿ ಶಿವ ಬರ್ತಾರೆ. ಶಿವ ಒಳಗೆ ಹೋಗಕ್ ನೋಡ್ತಾರೆ, ಆದ್ರೆ ಈ ಬಾಲಕ ಬಿಡೋದಿಲ್ಲ. ಶಿವನಿಗೆ ತುಂಬಾ ಕೋಪ ಬರುತ್ತೆ. ಏನಿದು, ನನ್ನ ಮನೆಗೆ ನಾನು ಹೋಗಕ್ಕೆ ಇವನು ಯಾರೋ ಬಂದು ನಿಂತಿದ್ದಾನಲ್ಲ, ಅಪರಿಚಿತ ಅಂತ ಕೋಪ ಬಂದು ಅವರ ತಲೆನ ಕತ್ತರಿಸ್ಬಿಡ್ತಾನೆ. ಅಷ್ಟೊತ್ತಿಗೆ ಸ್ನಾನ ಮುಗಿಸಿ ಬಂದಂತ ಪಾರ್ವತಿ ದೇವಿ, ಇದೆಲ್ಲ ಆಗೋದು ಹಿಮಾಲಯ ಪರ್ವತದಲ್ಲೇ, ಆದ್ರೂ ನೋಡಿ ಈ ಕತೆ ಹೆಂಗಿದೆ ಅಂತ. ಹೊರಗಡೆ ಬಂದಾಗ ಬಾಲಕನ ತಲೆ ನೆಲಕ್ಕೆ ಉರುಳಿದೆ. ಅವನು ಒದ್ದಾಡ್ತಾ ಇದ್ದಾನೆ ಬಾಲಕ. ಪಾರ್ವತಿ ಅಲ್ಲೇ ನಿಂತಿದ್ದಂತ ಶಿವನನ್ನ, ಏನಿದು, ಯಾರು ಹೀಗೆ ಮಾಡಿದ್ದು ಅಂತ, ತಾನೇ ಮಾಡಿದೆ, ನಾನು ನೋಡ್ಬೇಕು ತಡೆದ ಇವನು, ಅದಕ್ಕೆ ನಾನು ಕತ್ತರಿಸ್ಬಿಟ್ಟೆ. ಅಯ್ಯೋ, ಎಂತ ಕೆಲಸ ಮಾಡ್ಬಿಟ್ರಿ, ನನ್ನ ಪ್ರೀತಿಯ ಮಗು ಅದು, ನಾನೇ ಸೃಷ್ಟಿ ಮಾಡಿದ ಮಗು, ಅದನ್ನ ಕೊಲೆ ಮಾಡ್ಬಿಟ್ರಲ್ಲ ನೀವು, ಈಗ ಏನ್ ಮಾಡ್ಬೇಕು ಅಂತ ಶಿವ ಕೇಳಿದಾಗ, ಏನಿಲ್ಲ, ನಂಗೆ ಮಗು ಬೇಕೇ ಬೇಕು, ಏನು ಹೆಂಗ್ ತರ್ಲಿ, ಹೆಂಗ್ ಮಾಡ್ಲಿ, ಈ ಮಗು ಪ್ರಾಣ ಹೆಂಗ್ ಸಿಗೋದು, ಯಾರು ಉತ್ತರಕ್ಕೆ ತಲೆ ಇಟ್ಟು ಮಲಗಿರ್ತಾರೋ ಅವ್ರ ತಲೆನ ಕತ್ತರಿಸ್ಕೊಂಡು ತಗೊಂಡ್ಬಂದು ಈ ಮಗುವಿನ ದೇಹಕ್ಕೆ ನೀವು ಅಂಟಿಸ್ಬೇಕು, ಆವಾಗ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ನಾನು ಮತ್ತೆ ಮಗನಾಗಿ ಪ್ರೀತಿಯಿಂದ ನೋಡ್ತೀನಿ. ಆಗ್ಲಿ ಅಂತ ಅವನು ಶಿವ ಹೊರಡ್ತಾನೆ. ಸಂಚಾರ ಹೊರಟಾಗ ಯಾರು ಉತ್ತರಕ್ಕೆ ತಲೆ ಹಾಕಿ ಮಲಗಿರಲ್ಲ. ಆದ್ರೂ ಒಂದು ಆನೆ ಕಾಡಲ್ಲಿ ಮಲಗಿರುತ್ತೆ. ಯಾರೋ ಒಬ್ರು ಉತ್ತರಕ್ಕೆ ತಲೆ ಹಾಕಿರ್ಬೇಕು, ಪ್ರಾಣಿನೋ ಯಾವ್ದಾದ್ರು ಸರಿ ಅಂದ್ಬಿಟ್ಟು ಯೋಚನೆ ಮಾಡಲ್ಲ. ಆ ಆನೆ ತಲೆನ ಕತ್ತರಿಸಿ ತಗೊಂಡು ಇಲ್ಲಿ ಬಿದ್ದಿದ್ದಂತ ಬಾಲಕನ ತಲೆಗೆ ಅಂಟಿಸಿ ಅವ್ರಿಗೆ ಪ್ರಾಣ ಕೊಡ್ತಾರೆ. ಅವತ್ತಿನಿಂದ ಈ ವಿನಾಯಕ ಏನು ಹೆಸರಿದೆ, ಇವ್ರಿಗೆ ಗಜಮುಖ ಅಂತ ಹೆಸರಾಗುತ್ತೆ. ಯಾಕಂದ್ರೆ ಆನೆ ಮುಖ ತಂದು ಅಂಟಿಸಿದ್ಮೇಲೆ ಗಜಮುಖನಾಗ್ತಾನೆ. ಹಾಗೇನೆ ನೋಡಿ, ಇನ್ನೂ ಹೇಗಿದೆ ಅಂದ್ರೆ, ರೈತನ ಮಿತ್ರ ಗಣೇಶ ಹೇಗೆಂದ್ರೆ ಹೊಟ್ಟೆ ಗುಡಾಣವಾಗಿದೆ. ಗುಡಾಣ ಅಂದ್ರೆ ಏನ್ ಗೊತ್ತಾ, ರೈತಾಪಿ ಜನರು ಬೆಳೆದಂತ ಎಲ್ಲ ಆಹಾರಗಳನ್ನ ವರ್ಷ ಪೂರ್ತಿ ಸಂಗ್ರಹಿಸೋದಕ್ಕೋಸ್ಕರ ಒಂದು ಬಿದಿರಿನ ಇದರಲ್ಲಿ ಒಂದು ಗುಡಾಣ ಮಾಡ್ತಾರೆ. ಅದರಲ್ಲಿ ಈ ರೈತರು ಬೆಳೆದಂತ ಬೆಳೆನೆಲ್ಲ ಶೇಖರಣೆ ಮಾಡಿರ್ತಾರೆ. ಅದು ಒಂದು. ಆಮೇಲೆ ಕಿವಿ ಕೂಡ ನೋಡಿ ಮರದಗಲ ಇದೆ. ಅಂದ್ರೆ ಆನೆ ಕಿವಿ ಮರದ ತರನೇ ಇರುತ್ತೆ. ಆದ್ರೆ ರೈತ ಬಳಸುವಂತ ಯಾವುದು ಮರಗಳು, ಧಾನ್ಯಗಳನ್ನ ತೂರೋದಕ್ಕಾಗ್ಲಿ, ಹಾಗೇನೆ ಅದನ್ನ ಕೇರೋದಕ್ಕಾಗ್ಲಿ, ಅದರ ಸ್ವಚ್ಛ ಮಾಡೋಕ್ಕಾಗ್ಲಿ ಮರಗಳನ್ನು ಬಳಸ್ತಾರೆ ಹೆಣ್ಮಕ್ಳು. ಹಾಗಾಗಿ ಅದನ್ನ ಕಿವಿಗೆ ಮರ ಅಂತಾನು ಕರೀತಾರೆ. ಅಂತ ಮರದ ಸಂಕೇತ. ಇಡೀ ಗಣೇಶನ ದೇಹವನ್ನು ನೋಡಿದ್ರೆ ರೈತನ ಸ್ನೇಹಿತ ಅನ್ನೋದಕ್ಕೆ ಯಾವ ವಿಧವಾದಂತ ಒಂದು ಅನುಮಾನವೇ ಇಲ್ಲ. ಹಾಗೇನೆ ಈ ಪುರಾಣದಲ್ಲಿ ಒಂದು ಕತೆ ಬರುತ್ತೆ. ಈ ಗಣೇಶನಿಗೆ ಎಲ್ಲಾ ಕಡೆ ಅವನಿಗೆ ನೈವೇದ್ಯವಾಗಿ ಕಡುಬು ಅಂದ್ರೆ ಬಹಳ ಇಷ್ಟ. ಮೋದಕ ಅಂತಾನು ಕರೀತಾರೆ ಅದನ್ನ. ಕಡುಬು ಅಂದ್ರೆ ಪ್ರಿಯ. ಹೀಗಾಗಿ ಕಡುಬನ್ನ ಮಾಡಿ ಪ್ರತಿ ಮನೆಗಳಲ್ಲೂ ಇವತ್ತು ಗಣೇಶನಿಗೆ, ನಾಳೆ ಮಾಡ್ತಾ ಇದ್ದೀವಿ ಗಣೇಶನ ಹಬ್ಬ, ಇವತ್ತು ಗೌರಿ ಬಂದಿರೋದು, ಕರ್ಕೊಂಡು ಹೋಗಕ್ ನಾಳೆ ಗಣೇಶ ಬರ್ತಾನೆ. ಇಲ್ಲಿ ಆ ಗಣೇಶ ಎಲ್ಲರೂ ಮನೇಲಿ ಹೋಗಿ ಇಷ್ಟಪಟ್ಟು ಕಡುಬನ್ನ ತಿಂದ್ಬಿಡ್ತಾನೆ. ಆ ತಿಂದಾಗ ಏನಾಗುತ್ತೆ, ಹೊಟ್ಟೆ ಹೀಗೆ ಉಬ್ಬರಿಸ್ಕೊಂಡು ಬರುತ್ತೆ. ಹೀಗೆ ನಡ್ಕೊಂಡು ಹೀಗೆ ಈ ಗಜಕಾಯ ಅಂದ್ರೆ ಆನೆಯ ದೇಹವನ್ನು ಹೊತ್ಕೊಂಡು ಹೀಗೆ ಬರ್ತಿರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಎಡೋದಂಗಾಗತ್ತೆ. ಅವಾಗ ಮುಗ್ಗಿಸ್ದಾಗ ಹೊಟ್ಟೆ ಹೊಡ್ಕೊಂಡು ಹೊಟ್ಟೆ ಒಳಗಿದ್ದಂತ ಕಡುಬೆಲ್ಲ ಈಚೆ ಬಂದ್ಬಿಡುತ್ತೆ. ಮತ್ತೆ ಅದನ್ನೆಲ್ಲ ತುಂಬಿ ಒಳಗೆ ಸೇರ್ಸ್ಕೊಳ್ತಿರ್ಬೇಕಾದ್ರೆ ಅದು ಕಟ್ಕೋಬೇಕಲ್ಲ, ಒಂದು ಬೆಲ್ಟ್ ಬೇಕಲ್ಲ. ಅವನ್ ಏನ್ ಮಾಡ್ತಾನೆ, ನೋಡ್ತಾನೆ ಆ ಕಡೆ ಒಂದು ಇಲಿನ ಹಾವು ಒಡ್ಸ್ಕೊಂಡು ಹೋಗ್ತಾ ಇರತ್ತೆ ತಿನ್ನೋಕೆ. ಹಾವಿಗೆ ಆಹಾರ ಇಲಿ. ಹಾಗಾಗಿ ಆ ಹಾವನ್ನ ಹಿಂಗ್ ಸೆಳ್ಕೊತಾನೆ, ಸೊಂಟಕ್ಕೆ ಬೆಲ್ಟ್ ತರ ಕಟ್ಕೊಂಡ್ಬಿಡ್ತಾನೆ. ಹೊಟ್ಟೆ ಒಳಗೆಲ್ಲ ಕಡುಬನ್ನು ಸೇರ್ಸ್ಕೊಂಡ್ಬಿಟ್ಟು, ಅಂದ್ರೆ ಬಿದ್ದಿದ್ದಂಥವನ್ನ ಒಳಗೆ ಸೇರ್ಸ್ಕೊಂಡು ತಿರ್ಗಿ ಕಟ್ಕೊಂಡ್ಬಿಡ್ತಾನೆ. ಇದನ್ನ ಮೇಲ್ಗಡೆ ಚಂದ್ರ ನೋಡ್ತಾ ಇರ್ತಾನೆ. ಚಂದ್ರ ನೋಡಿ ಗಹಗಹಿಸಿ ನಕ್ಬಿಡ್ತಾನೆ, ಅಪಹಾಸ್ಯ ಮಾಡ್ಕೊಂಡು. ಆ ಇಲಿ ಮೇಲೆ ಕೂತ್ಕೊಂಡು ಹೋಗ್ತಿದ್ದ ಗಣೇಶ
ಹೀಗೆ ಬಿದ್ದು ಹಿಂಗೆ ಹೊಟ್ಟೆ ಹೊಡ್ಕೊಂಡು ಇದು ಮಾಡಿದ್ನಂತ. ಅವಾಗ ಗಣೇಶ ಕೋಪ ಬಂದ್ಬಿಟ್ಟು ನಿನ್ನನ್ನ, ಅಂದ್ರೆ ಗಣೇಶ ಅವತ್ತು ಪೂಜೆ ಆಗಿದ್ದು ಚತುರ್ಥಿ, ಗಣಪತಿ ಚತುರ್ಥಿ ದಿವಸ ನಾವು ಪೂಜೆ ಮಾಡ್ತೀವಿ. ಹಾಗಾಗಿ ಗಣೇಶ ಅವನಿಗೆ ಶಾಪ ಕೊಡ್ತಾನೆ ಚಂದ್ರನ್ಗೆ, ನಿನ್ನನ್ನ ಯಾರಾದ್ರೂ ಇಂಥ ಚೌತಿ ದಿನ ನನ್ನ ಪೂಜೆ ಮಾಡೋ ದಿವಸ ರಾತ್ರಿ ನೋಡಿದ್ರೆ ಅವಾಗ ನಿನ್ಗೆ ಶಾಪ ತಟ್ಟಿದ್ದಲ್ಲ, ಯಾರು ನಿನ್ನನ್ನು ಚೌತಿ ದಿವಸ ಗಣೇಶನ ನೋಡೋ ಹಾಗಿಲ್ಲ, ಅಂದ್ರೆ ಸಾರಿ ಚಂದ್ರನ್ನ ನೋಡೋ ಹಾಗಿಲ್ಲ ಅಂತ ಶಾಪ. ನೋಡೋದವ್ರಿಗೆ ಇಲ್ಲದ ಅಪವಾದಗಳು ಬರುತ್ತೆ ಅಂತ. ಪುರಾಣದಲ್ಲಿ ಕೃಷ್ಣನು ಕೂಡ ಇದು ಅಪವಾದ ಬಂತು. ಅವನು ಚಂದ್ರನ ಬಿಂಬವನ್ನ ಹಾಲಲ್ಲಿ ಕುಡಿಯವ ಹಿಂಗ್ ನೋಡಿದ್ದು. ಆದ್ರೆ ಕೃಷ್ಣನಿಗೆ ಬಂದ ಅಪವಾದ ಎಂತದ್ದು, ಇದನ್ನ ಸರನ್ ಬಂಗಾರ ಸರನ್ ಕದ್ಬಿಟ್ಟ, ಅದೆಲ್ಲೋ ತಗೊಂಡು ಕೊಟ್ಬಿಟ್ಟ ಅಂತೇಳಿ ಕಥೆ ಎಲ್ಲ ಇದೆ, ನಿಮ್ಗೆ ಗೊತ್ತೇ ಇರೋಂಥದ್ದು. ಹೀಗಾಗಿ ಗಣೇಶನ ಒಂದು ವ್ರತ ಮಾಡೋದ್ರಿಂದ ಇನ್ನೊಂದೇಂದ್ರೆ ಸಿದ್ಧಿ ಬುದ್ಧಿ. ಅವ್ರಿಗೆ ಇಬ್ರು ಹೆಂಡತಿರಿದ್ದಾರೆ ಅಂತ ಹೇಳ್ತಾರೆ, ಆದ್ರೆ ಒಂದು ಬ್ರಹ್ಮಚಾರಿ. ಗಣೇಶನ ಮದುವೆಗೆ 108 ವಿಘ್ನಗಳು ಅಂತ ಹೇಳ್ತಾರೆ. ಸಿದ್ಧಿ ಮತ್ತು ಬುದ್ಧಿ ಅಂತ ಅಂದ್ರೆ ನಮ್ಗೆ ಸಿದ್ಧಿ ಇರಬೇಕು, ತಪಸ್ತರ ಮಾಡಿದ್ರೆ ಸಿದ್ಧಿಸುತ್ತೆ, ಬುದ್ಧಿನೂ ಇರಬೇಕು, ವಿವೇಕ ಇರಬೇಕು, ಜ್ಞಾನ. ಇವೆರಡನ್ನೂ ಕೊಡ್ತಕ್ಕಂಥದ್ದು ವಿದ್ಯಾ ಗಣಪತಿ ಅಂತ ಕರಿತೀವಿ, ಸಿದ್ಧಿದಾಯಕ ಅಂತ ಕೇಳ್ತೀವಿ. ನಾವು ಕೇಳಿದ್ದು ಏನೇ ಭಕ್ತಿಯಿಂದ ಪೂಜೆ ಮಾಡಿದಾಗ ನಾವು ಏನು ಕೇಳ್ಕೊಳ್ತೀವಿ ಅದನ್ನು ಕೊಡ್ತಕ್ಕಂಥ ವರಪ್ರದ ಗಣೇಶ ಅಂತ ಕರಿತೀವಿ, ಸಿದ್ಧಿ ವಿನಾಯಕ ಅಂತ ಕರಿತೀವಿ, ಬುದ್ಧಿ ವಿನಾಯಕ ಅಂತ ಕರಿತೀವಿ, ವಿದ್ಯಾ ಗಣಪತಿ ಅಂತ ಕರಿತೀವಿ. ಎಲ್ಲಾ ಗಣಪತಿ ಅಂದ್ರೆ ಎಲ್ಲಾ ಪೂಜೆಗಳಿಗೂ ಮುಂಚೆ ನಾವು ಮಾಡೋದು ಮೊದಲನೇ ಪೂಜೆ ಗಣೇಶನ ಪೂಜೆ, ಅಗ್ರಗಣ್ಯ ಪೂಜೆ ಮಾಡೋದು ಗಣೇಶನಿಗೆ. ಹೀಗಾಗಿ ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನ್ ಪದ್ಮಾರ್ಕಂ ಗಜಾನನ ಅಹರ್ನಿಶಂ ಅಂತ ಹೇಳಿ ನಾವು ಪ್ರತಿ ದಿವಸ ಎಲ್ಲಿಗೆ ಹೊರಡ್ಲಿ, ಮನೇಲಿ ಇರಲಿ, ಯಾವುದೇ ಒಂದು ಕೆಲಸ ಮಾಡಕ್ ಶುರು ಮಾಡ್ಲಿ, ಒಂದು ವೆಹಿಕಲ್ ತಗೊಳ್ಳಿ, ಮೊದಲು ಪೂಜೆ ಮಾಡಿಸೋದು ಗಣೇಶನಿಗೆ. ಹಾಗಾಗಿ ಗಣೇಶ ಲೋಕ ಪ್ರಸಿದ್ಧಿಯಾದಂತ ಭಗವಂತ. ಎಲ್ಲಾ ದೇವತೆಗಳು ಕೂಡ ಗಣೇಶನ ಪೂಜೆ ಮಾಡಿ ಅವರು ಇಷ್ಟಾರ್ಥಗಳನ್ನ ಇನ್ನೊಂದು ಕೊಡಿ, ಅದ್ ಕೊಡಿ, ಇದ್ ಕೊಡಿ ಅಂತ ಮಾನವರಾದಿಯಾಗಿ ದೇವತೆಗಳೇ ಆದಿಯಾಗಿ ಎಲ್ಲರೂ ಕೂಡ ವಿನಾಯಕನಿಗೆ ಪೂಜೆ ಮಾಡ್ತಕ್ಕಂಥ ಒಂದು ಸಂಪ್ರದಾಯ ಇದೆ. ಅದು ಈ ವರ್ಷ ಈ ಒಂದು ಭಾದ್ರಪದ ಮಾಸದ ಇವತ್ತು ತೃತೀಯ, ಇವತ್ತು ಗೌರಿ ಪೂಜೆ ಆಗಿರುತ್ತೆ, ನಾಳೆ ಚತುರ್ಥಿ. ಆ ಚತುರ್ಥಿ ದಿವಸ ಗಣೇಶನ ಪೂಜೆ ಮಾಡ್ತೀವಿ. ಹಾಗೆ ತಾಯಿ ಇಲ್ಲಿ ಭೂಲೋಕಕ್ಕೆ ಬಂದಿರ್ತಾರೆ, ಆ ತಾಯಿನ ಕರ್ಕೊಂಡು ಹೋಗೋದಕ್ಕೆ ಗಣೇಶ ಮಾರನೇ ಬರ್ತಾರೆ, ಇಬ್ರು ಜೊತೆಲಿ ಪ್ರಯಾಣ ಬರ್ತಾರೆ. ಅದಕ್ಕೆ ನಮ್ಗೆ ಹಿಂದೆ ಚಿಕ್ಕ ಹುಡುಗರಾಗಿದ್ದಾಗ ಗಣೇಶ ಬಂದ, ಕಾಯಿ ಕಡುಬು ತಿಂದ, ಹೊಟ್ಟೆ ತುಂಬಾ ಹೊಟ್ಟೆ ಮೇಲೆ ಗಂಧ, ಕಾಯಿ ಕಡುಬು ತಿಂದ, ಹಾವನ್ ಸುತ್ಕೊಂಡ, ಇಲಿ ಮೇಲೆ ಪ್ರಯಾಣ ಹೊರಟ ಅಂತ ಇದೇನೋ, ಚಿಕ್ಕ ಕೆರೆಯಲ್ಲಿ ಬಿದ್ದ, ದೊಡ್ಡ ಕೆರೆಯಲ್ಲಿ ಇದ್ದ, ಹೀಗೆಲ್ಲ ಒಂದು ನಾವು ಮಕ್ಕಳ ಕೈಲಿ ಆಡ್ತಾ ಇದ್ರು. ಈ ಒಂದು ಸಂತೋಷ ಸಂಭ್ರಮದ ದಿನ ಎಲ್ರು ನಮ್ಮ ಹಿಂದೂಗಳು ಅನ್ಸ್ಕೊಂಡಿರೋ, ಅದರಲ್ಲೂ ಭಾರತೀಯರು ಎಲ್ಲರೂ ತುಂಬಾ ಭಕ್ತಿಯಿಂದ ಪೂಜೆ ಮಾಡ್ತಕ್ಕಂಥ ಗಣೇಶ ಅಂದ್ರೆ ಈ ನಮ್ಮ ವಿನಾಯಕ, ಸಿದ್ಧಿ ವಿನಾಯಕ. ಮಹಾರಾಷ್ಟ್ರದಲ್ಲಂತೂ ಈ ಗಣೇಶನ ಹಬ್ಬವನ್ನ ಒಂದು ಆಚರಣೆ ಮಾಡ್ತಾರೆ. ಇದಕ್ಕೊಂದು ಇತಿಹಾಸ ಇದೆ. ಹಿಂದೆ ಬ್ರಿಟಿಷರ ಕಾಲದಲ್ಲಿ ಯಾರು ಒಟ್ಟಿಗೆ ಸೇರಬಾರ್ದು ಅಂದ್ರೆ ರಾಷ್ಟ್ರಭಕ್ತಿ ಇದಕ್ಕೆ ಅಲ್ಲ ಪ್ರಚಾರ ನಡೀತಾ ಇತ್ತು. ಬ್ರಿಟಿಷ್ ವಿರುದ್ಧ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ನಡೀತಿತ್ತು. ಅವಾಗ ಎಲ್ಲೂ ಕೂಡ ಒಟ್ಟಿಗೆ 4 ಜನ ಸೇರಿ ಮಾತಾಡೋಂಗಿರ್ಲಿಲ್ಲ, ಕಾನೂನು ಮಾಡ್ಬಿಟ್ಟಿದ್ರು ಬ್ರಿಟಿಷರು. ಅವಾಗ ಏನ್ ಮಾಡಿದ್ರು, ನಮ್ಮ ಮಹಾರಾಷ್ಟ್ರದಲ್ಲಿ ಒಂದು ಆಂದೋಲನ ಆಯ್ತು. ಗಣಪತಿ ಪೂಜೆನ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಬಳಸ್ಕೊಂಡಿದ್ದು ಉಂಟು. ಅವಾಗ ಏನಾಯ್ತು, ಬ್ರಿಟಿಷರು ದೇವ್ರ ಪೂಜೆ ಮಾಡ್ತಾರೆ, ಮಾಡ್ಕೊಳ್ಳಿ, ಹೋಗ್ಲಿ ಅಂತ ಹೇಳ್ತಿದ್ರು. ಅಲ್ಲಿ ಸೇರಿದಂತ ಭಕ್ತಾದಿಗಳಿಗೆ ಇಂಟರ್ನಲ್ ಆಗಿ ಅಂದ್ರೆ ಒಳಗ ಇದರಲ್ಲಿ ನಾವು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡ್ಬೇಕು, ನಮ್ ಬ್ರಿಟಿಷರ ಸವಾಸ ಸಾಕಾಗೋಗಿದೆ, ಇನ್ನೆಲ್ಲ ನಾವು ಒಂದಾಗ್ಬೇಕು, ಈ ಗಣೇಶನೇ ನಮ್ಗೆಲ್ಲ ದಾರಿ ತೋರಿಸ್ತಾನೆ, ನಾವೆಲ್ಲ ಒಂದಾಗೋಣ, ನಾವು ಸ್ವಾತಂತ್ರ್ಯ ಹೋರಾಟ ಮಾಡೋಣ, ನಾವು ಸ್ವಾತಂತ್ರ್ಯ ಪರಿಣಾಮ ಮಾಡೋದಕ್ಕೆ ಗಣೇಶನ ಒಂದು ಆರಾಧನೆ ಕೂಡ ಮುಖ್ಯವಾಗುತ್ತೆ. ಎಲ್ರಿಗೂ ಇವತ್ತಿನ ಸನ್ನಿವೇಶದಲ್ಲಿ ನಾನು ಗೌರಿ ಗಣೇಶ ನಮ್ಮ ಎಲ್ಲ ನಮ್ಮ ಭಾರತೀಯ ಎಲ್ಲ ಭಕ್ತರಿಗೂ ಸನ್ಮಂಗಳನ್ನು ಉಂಟು ಮಾಡಲಿ, ಅವರ ಅಭಿಷ್ಟಗಳನ್ನ ನೆರವೇರಿಸಲಿ, ಸನ್ಮಂಗಳ ಅನುಭವಂತು, ಸರ್ವೇ ಜನ ಸುಖಿನೋ ಅಂತ ಹೇಳಿ ನನಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.